ಬಿಡಲೇಕೆ ಅಕಟ ಬಳಲಿದೆ ತಾಯೇ. ಕೈ ತೋರಿಸಲು ನಿನ್ನಯ ರಾಯರೈವರು, ಕೆಲ ಬೆಲದ ಜನರು ಏನು ಮಾಡುವರು. ನ್ಯಾಯ ನಿನ್ನದು ದೈವದೊಲುಮೆಯ ದಾಯ ತಪ್ಪಿತು ಬರಿದೆ. ಧೈರ್ಯದ ಬೀಯ ಮಾಡದಿರು, ಧೈರ್ಯದ ಬೀಯ ಮಾಡದಿರು ಎಂದು ನುಡಿದನು ವಿದುರನು ಅಂಗನೆಗೆ. ದ್ರೌಪದಿಯು ತನ್ನ ಮಾನವನ್ನು ಕಾಪಾಡುವಂತೆ ದೇವಾದಿ ದೇವತೆಗಳಲ್ಲಿ ಕಣ್ಣೀರಿನಿಂದ ಮೊರೆ ಇಡುತ್ತಿರುವಾಗ ಇಡೀ ಸಭೆ ಗಮನಿಸ್ತಾ ಇದೆ. ಆ ಸಭೆಯಲ್ಲಿ ದ್ರೌಪದಿಗೆ ಧೈರ್ಯವನ್ನು ತುಂಬುವ ಕೆಲಸವನ್ನು ಮಾಡಲು ವಿದುರನು ಮುಂದಾಗುತ್ತಾನೆ. ದ್ರೌಪದಿಯ ಕಷ್ಟವನ್ನು ನೋಡಿ ವಿದುರನಿಗೆ ಸಂಕಟವಾಗ್ತದೆ. ಅದಕ್ಕೋಸ್ಕರ ಹೇಳ್ತಾನೆ ವಿದುರ, ಬಾಯ ಬಿಡಲೇಕೆ. ತಾಯಿ ದ್ರೌಪದಿ, ಯಾಕೆ ಸುಮ್ಮನೆ ನೀನು ಈ ರೀತಿ ದುಃಖ ಮಾಡ್ತಾ ಇದ್ದಿ, ಈ ರೀತಿ ಬೊಬ್ಬೆ ಹಾಕ್ತಾ ಇದ್ದಿ? ಬನ್ನಿ ಯಾರಾದರೂ ಸಹಾಯ ಮಾಡಿ ಅಂತ ಯಾಕೆ ವಿನಂತಿಸ್ತಾ ಇದ್ದಿ? ಏನೂ ಪ್ರಯೋಜನ ಇಲ್ಲ. ಅದಕ್ಕೋಸ್ಕರ ಅಕ್ಕಟ ಬಳಲಿದೆ ತಾಯಿ. ನಿಂಗೆ ತುಂಬ ಸಾಕಾಗಿದೆ, ಮಾನಸಿಕವಾಗಿ ನೊಂದಿದ್ದಿ, ದುಃಖದಲ್ಲಿದ್ದಿ, ಎಲ್ಲರನ್ನೂ ಕೇಳಿಕೊಳ್ತಾ ಇದ್ದಿ. ನಿಂಗೆ ತುಂಬ ಬಳಲಿಕೆ ಆಗಿದೆ ಹೊರತು ನಿನ್ನ ಪ್ರಾರ್ಥನೆಗೆ, ನಿನ್ನ ಕೂಗಿಗೆ ಯಾವುದೇ ರೀತಿಯ ಮಾನ್ಯತೆ ಸಿಗಲಿಲ್ಲ. ಇನ್ನು ಈ ಸಭೆಯಲ್ಲಿ ನಿನ್ನ ಪತಿಗಳಾದ ಐವರಿದ್ದಾರೆ. ಅವರು ಕೂಡ ಕೈದೋರಿಸರು ನಿನ್ನಯ ರಾಯರೈವರು. ಅವರು ಕೂಡ ತಮ್ಮ ಕೈ ತೋರಿಸರು ಅಂದರೆ ತಮ್ಮ ಸಾಮರ್ಥ್ಯವನ್ನು ತೋರಿಸ್ತಾ ಇಲ್ಲ. ಅವರು ಮನಸ್ಸು ಮಾಡಿದರೆ ಅಥವಾ ಅವರು ತಮ್ಮ ಸಾಮರ್ಥ್ಯವನ್ನು ತೋರಿಸಿದರೆ ಕ್ಷಣ ಮಾತ್ರದಲ್ಲಿ ನಿನಗೆ ನ್ಯಾಯವನ್ನು ಒದಗಿಸುವಂತಹ ಯೋಗ್ಯತೆ ಅವರಲ್ಲುಂಟು. ಆದರೂ ಅವರು ಸುಮ್ಮನೆ ಕೂತಿದ್ದಾರೆ. ಅವರೇ ಸುಮ್ಮನೆ ಕೂತ ಮೇಲೆ ನಿನ್ನ ಪಂಚಪತಿಗಳೇ ಏನು ಮಾಡಲಾರದೆ ಅಸಹಾಯಕರಾಗಿ ಕೈಕಟ್ಟಿ ಕುಳಿತ ಮೇಲೆ ಕೆಲಬಲದ ಜನರೇನು ಮಾಡುವರು? ನೀ ಯಾಕೆ ಬೇರೆಯವ್ರ ಹತ್ರ ಕೇಳ್ಕೊಳ್ತಿ? ರಕ್ಷಿಸಬೇಕಾದವರೇ ನಿನ್ನನ್ನು ರಕ್ಷಿಸುವಲ್ಲಿ ವಿಫಲವಾದಲ್ಲಿ ಇನ್ನು ಬೇರೆಯವರನ್ನು ಕೇಳಿಕೊಳ್ಳೋದ್ರಲ್ಲಿ ಏನು ಅರ್ಥ ಇದೆ? ಅದಕ್ಕೋಸ್ಕರ ನ್ಯಾಯ ನಿನ್ನದು. ನಿನಗೆ ನ್ಯಾಯ ಬೇಕಾಗಿದೆ, ನಿನಗೆ ನ್ಯಾಯ ಸಿಗ್ತಾ ಇಲ್ಲ. ದೈವದೊಲುಮೆಯ ದಾಯ ತಪ್ಪಿತು. ಇನ್ನು ದೇವರನ್ನು ಪ್ರಾರ್ಥಿಸಿದಿ, ತುಂಬಿದ ಸಭೆಯಲ್ಲಿದ್ದಂತಹ ಹಿರಿಯರನ್ನು ಪ್ರಾರ್ಥಿಸಿದಿ, ನ್ಯಾಯ ಸಿಗಲಿಲ್ಲ. ಮನುಷ್ಯರಿಂದ ನ್ಯಾಯ ಸಿಗುವುದಿಲ್ಲ ಅಂತ ಗೊತ್ತಾದ ಮೇಲೆ ಭಗವಂತನನ್ನು ಪ್ರಾರ್ಥಿಸಿದಿ, ಬೇರೆ ಬೇರೆ ದೇವತೆಗಳನ್ನು ಪ್ರಾರ್ಥಿಸಿದಿ. ಅವರು ನಿನ್ನ ದುಃಖಕ್ಕೆ ಯಾವುದೇ ರೀತಿಯಲ್ಲಿ ಪ್ರತಿಕ್ರಿಯೆ ಕೊಡದೆ ಮೌನವಾಗಿದ್ದೆ ಅಂದಮೇಲೆ ನಿನ್ನ ಪಾಲಿಗೆ ಆ ದೇವರ ಒಲುಮೆಯೂ ತಪ್ಪಿತು. ಬರಿದೆ ಧೈರ್ಯವ ಬೀಯ ಮಾಡದಿರು. ಇಂಥ ಸಂದರ್ಭದಲ್ಲಿ ನಿನ್ನನ್ನು ಕಾಪಾಡುವಂಥದ್ದು ಒಂದೇ, ನಿನ್ನ ಧೈರ್ಯ. ಅದಕ್ಕೋಸ್ಕರ ನೀನು ಧೈರ್ಯದಿಂದ ಇರಬೇಕು. ಇಂಥ ಕಠಿಣ ಸಂದರ್ಭದಲ್ಲಿಯೂ ನಿನ್ನ ರಕ್ಷಣೆಗೆ ಯಾರೂ ಬಾರದೇ ಇರುವ ಸಂದರ್ಭದಲ್ಲಿಯೂ ನಿನ್ನ ಧೈರ್ಯವೇ ನಿನ್ನನ್ನು ಕಾಪಾಡ್ತದೆ. ಆದ್ದರಿಂದ ಧೈರ್ಯವ ಬೀಯ ಮಾಡದಿರು. ನಿನ್ನ ಧೈರ್ಯವನ್ನು ಕಳೆದುಕೊಳ್ಬೇಡ. ಸುಮ್ಮನೆ ವ್ಯರ್ಥವಾಗಿ ಯಾರ್ಯಾರನ್ನೋ ಪ್ರಾರ್ಥಿಸಿ ಯಾರ್ಯಾರನ್ನೋ ಕೇಳಿಕೊಂಡು ಪ್ರಯೋಜನ ಇಲ್ಲ. ಧೈರ್ಯ ತಗೋ ಎಂದು ವಿದುರ ದ್ರೌಪದಿಗೆ ಧೈರ್ಯದ ನುಡಿಗಳನ್ನು ಹೇಳ್ತಾನೆ. ಎಲೆಗೆ ನಿನ್ನವರು ಏನ ಮಾಡುವರು, ಒಲೆಯೊಳಣಗಿದ ಕೆಂಡವಿವರು. ಇಕ್ಕಲಿಗೆ ನಂದಿದು ಎನ್ನುತ್ತ ಮುಂಜನಗಿತ್ತಿ ಮಾನಿನಿಗೆ ಕಳನು ತೊಡೆಗಳ ತೋರಿಸಿ ತೊಡೆ
ಒಡದಿ ಮುಳಿದು ಕೊಟ್ಟಳು ಶಾಪವನು. ನಿನ್ನಳಿವು ತೊಡೆಯಲಿ ಮುಗಿವುದು ಎಂದಳು ಮುಗುಧೆ ಕಾತಿಯಲಿ. ದ್ರೌಪದಿ ಈ ರೀತಿಯಲ್ಲಿ ದುಃಖಿಸುತ್ತಿರುವಾಗ ಅವಳ ಬಗ್ಗೆ ಕರುಣಾದೃಷ್ಟಿ ಯಾರಿಂದಲೂ ಬೀಳುವುದಿಲ್ಲ. ಎಲ್ಲರೂ ಕೂಡ ಅಸಹಾಯಕರಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ದುರ್ಯೋಧನನು ಇನ್ನಷ್ಟು ಅವಮಾನದ ಮಾತುಗಳನ್ನು ಆಡುವುದರ ಮೂಲಕ ದ್ರೌಪದಿಯನ್ನು ಮತ್ತಷ್ಟು ಅವಮಾನಕ್ಕೆ ತಳ್ಳುತ್ತಾನೆ. ನೊಂದ ಗಾಯದ ಮೇಲೆ ಬರೆ ಹೇಳಿದ್ರೆ ಹೇಗಾಗುತ್ತೋ ಆ ರೀತಿಯಲ್ಲಿ ದ್ರೌಪದಿಯ ಸ್ಥಿತಿ. ದುರ್ಯೋಧನನ ಮಾತು ಅವಳ ಮನಸ್ಸಿನ ನೋವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ದ್ರೌಪದಿಯನ್ನು ಉದ್ದೇಶಿಸಿ ದುರ್ಯೋಧನ ಕೇಳ್ತಾನೆ, ಎಲೆಗೆ ನಿನ್ನವರೇನ ಮಾಡುವರು. ಎಲೆಗೆ ಅನ್ನುವ ಪ್ರಯೋಗದಲ್ಲಿಯೇ ದ್ರೌಪದಿಯನ್ನು ದುರ್ಯೋಧನ ಎಷ್ಟು ಕೀಳಾಗಿ ಕಾಣ್ತಾ ಇದ್ದಾನೆ. ಎಲೆಗೆ ನಿನ್ನವರು ಏನ ಮಾಡುವರು, ನಿನ್ನವರು ಅದು ಪಾಂಡವರು ಇರ್ಬೋದು, ಅಥವಾ ಈ ತುಂಬೆ ಸಭೆಯಲ್ಲಿದ್ದಂತಹ ಗಣ್ಯರಿರ್ಬೋದು. ಅವರು ಏನು ಮಾಡೋ ಸಾಮರ್ಥ್ಯ ಉಂಟು? ನಿನ್ನ ಪಂಚಪತಿಗಳಾದ ಪಾಂಡವರು ಈಗ ಏನನ್ನೂ ಮಾಡುವ ಸ್ಥಿತಿಯಲ್ಲಿಲ್ಲ. ಅವರ ಪರಿಸ್ಥಿತಿ ಹೇಗಾಗಿದೆ ಅಂದರೆ, ಒಲೆಯೊಳ್ ಅಡಗಿದ ಕೆಂಡವು ಇವರ ಅಗ್ಗಳಿಕೆ. ಒಲೆಯೋಳ್ ಅಡಗಿದ ಕೆಂಡ, ಒಲೆಯಲ್ಲಿ ಅಡಗಿದಂತಹ ಕೆಂಡ, ಅದಕ್ಕೇನೂ ಮಾಡೋ ಶಕ್ತಿ ಇಲ್ಲ, ಅದಕ್ಕೇನೂ ಮಾಡೋ ಸಾಮರ್ಥ್ಯ ಇಲ್ಲ. ಅದು ಬರೀ ಕೆಂಡ. ಅಂದರೆ ಜೂಜಿನಲ್ಲಿ ನಮ್ಮಿಂದ ಸೋತು ನಮ್ಮ ಆಳುಗಳಂತಾಗಿದ್ದಾರೆ. ಹಾಗಾಗಿ ನಮ್ಮನ್ನು ಮೀರಿ ಅವರಿಗೆ ಏನೂ ಮಾಡಲಿಕ್ಕಾಗೋದಿಲ್ಲ. ಆ ಒಂದು ಇದರೊಳಗೆ ನಾನು ಅವ್ರನ್ನ ಕಟ್ಟಿ ಹಾಕಿದ್ದೇನೆ. ಆದ್ದರಿಂದೇ ಒಲೆಯ ಒಳಗಿರುವ ಕೆಂಡದಂತೆ ಅದು ಈಗ ನಂದಿ ಹೋಗಿಬಿಟ್ಟಿದೆ. ಈಗ ಆ ಕೆಂಡಕ್ಕೂ ಶಕ್ತಿ ಇಲ್ಲ. ಮೊದಲಾರು ಒಂದು ಸ್ವಲ್ಪ ಸ್ವಲ್ಪ ಅವರಲ್ಲಿ ಪೌರುಷ ಇದ್ದಿತ್ತು. ಈಗ ನಮ್ಮ ಆರ್ಭಟವನ್ನು ನೋಡುವಾಗ, ನಮ್ಮ ಕೃತ್ಯವನ್ನು ನೋಡುವಾಗ, ನಾವು ಇನ್ನು ನಡೆಸ್ಕೊಂಡ ರೀತಿಯನ್ನು ನೋಡುವಾಗ ಅವರಲ್ಲಿದ್ದ ಪೌರುಷವೇ ಅಡಗಿಬಿಟ್ಟಿದೆ. ಕೆಂಡವೇ ನಂದಿ ಹೋದಾಗಾಗಿದೆ. ಇಷ್ಟು ಹೇಳಿದಂಥ ಕೌರವ ಬಹಳ ಒಂದು ಹೀನವಾದ ಕೆಲಸವನ್ನು ಮಾಡ್ತಾನೆ. ಮುಂಜರಗೆತ್ತಿ ಮಾನಿನಿಗೆ ಕಳನು ತೊಡೆಗಳ ತೋರಿಸಿದೊಡೆ. ತನ್ನ ಸೆರಗನ್ನು ಸರಿಸಿಕೊಂಡು ಒಂದು ಹೆಣ್ಣಾದ ದ್ರೌಪದಿಗೆ ತನ್ನ ತೊಡೆಗಳನ್ನು ತೋರಿಸ್ತಾನೆ. ಇದಕ್ಕಿಂತ ಅವಮಾನದ ಸನ್ನಿವೇಶ ಬೇರೆ ಇರಲಿಕ್ಕಿಲ್ಲ ಅಂತ. ಅದನ್ನು ತೋರಿಸಿದಾಗ ದ್ರೌಪದಿಗೆ ಬಹಳ ಸಿಟ್ಟು ಬರ್ತದೆ. ಒಂದು ಹೆಣ್ಣಿನ ಮುಂದೆ, ಒಂದು ಹೆಂಗಸನ ಮುಂದೆ ದುರ್ಯೋಧನ ಈ ರೀತಿಯಲ್ಲಿ ನಡೆದುಕೊಳ್ಳಬಹುದೇ? ತನ್ನ ತೊಡೆಯನ್ನು ನನಗೆ ತೋರಿಸಬಹುದೇ ಅಂತಾದಾಗ ಅವಳಿಗೆ ಸಿಟ್ಟು ಅತಿಯಾಗ್ತದೆ. ಅವಳನ್ನು ಶಾಪ ಕೊಡಲಿಕ್ಕೆ ಮುಂದಾಗ್ತಾಳೆ. ತೊಳೆಗಳ ತೋರಿಸಿದೊಡೆ ಅತಿ ಮುಳಿದು ಕೊಟ್ಟಳು ಶಾಪವನು. ಆ ತೊಡೆಯನ್ನು ತೋರಿಸಿದ ಕೂಡಲೇ ಅವಳಿಗೆ ಎಲ್ಲಿಂದ ಸಿಟ್ಟು ಬಂತೇನೋ, ಹೆಣ್ಣಾದವಳು ಕೈ ಎತ್ತಿ ಶಾಪ ಕೊಡ್ತಾಳೆ. ನಿನ್ನುಳಿವು ತೊಡೆಯಲ್ಲಿ ಮುಗಿಯುವುದು. ಈ ತೊಡೆಯೇ ನಿನ್ನ ಅವನತಿಗೆ ಕಾರಣವಾಗುವುದು. ಯಾವ ತೊಡೆಯನ್ನು ತಟ್ಟಿ ತೋರಿಸಿ ಹೆಣ್ಣಾದ ನನಗೆ ಮತ್ತಷ್ಟು ಅವಮಾನವನ್ನು ಮಾಡಿದೆಯೋ ನಿನ್ನ ಬದುಕಿನಲ್ಲಿ ಈ ತೊಡೆಯೇ ನಿನಗೆ ಮುಳುವಾಗುತ್ತೆ. ಈ ತೊಡೆಯೇ ನಿನ್ನ ಸಾವಿಗೆ ಕಾರಣವಾಗ್ತದೆ. ಮುಂದೆ ಭಾರತ ಯುದ್ಧದಲ್ಲಿ ಭೀಮ ದುರ್ಯೋಧನ ತೊಡೆಯನ್ನು ಮುರಿತಾನೆ. ಅದಕ್ಕೆ ಒಂದು ಕಾರಣ ದ್ರೌಪದಿ ಶಾಪ.